ಸಂಕೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಬಾಬು ಶಂಕರ ಬುಸ್ಗೂಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಜನತಾ ಪ್ಲಾಟ್ ನಿವಾಸಿ ಹಾಗೂ ಫೈನಾನ್ಸ್ ವ್ಯವಹಾರ ನಡೆಸುತ್ತಿದ್ದ ಬಾಬು ಶಂಕರ್ ಬುಸ್ಗೂಡೆ ಅವರನ್ನು ಸುಬ್ರಾವ್ ಸೇರಿದಂತೆ 5 ಸೇರಿ ಕೊಲೆ ಮಾಡಿದ್ದಾರೆ. ಸುಬ್ರಾವ್ ಪತ್ನಿ 4 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದು, ಬಳಿಕ ಬಾಬು ಮತ್ತು ಆಕೆಯ ನಡುವೆ ಅಕ್ರಮ ಸಂಬಂಧ ಬೆಳೆದಿತ್ತು. ಇದೇ ವಿಚಾರವಾಗಿ 2024ರಲ್ಲಿ ದಾರಿ ವಿಚಾರಕ್ಕೆ ಗಲಾಟೆಯೂ ನಡೆದಿತ್ತು. ಮನೆ ಮಾರಾಟದ ವಿಚಾರದಲ್ಲೂ ಮರಡಿ ಕುಟುಂಬದವರೊಂದಿಗೆ ಜಗಳ ನಡೆದಿರುವ ಮಾಹಿತಿ ತಿಳಿದು ಬಂದಿದೆ ಎಂದರು. ಪ್ರಕರಣದಲ್ಲಿ ಅಕ್ಷಯ್ ಪವಾರ್, ಅನಿಲ್, ಸಂದೀಪ್ ಹಾಗೂ ಅಭಿಷೇಕ್ ಸಹಕಾರ ನೀಡಿದ್ದು, ಬಾಬು ಅವರ ಓಡಾಟದ ಮಾಹಿತಿ ಅಭಿಷೇಕ್ ಆರೋಪಿಗಳಿಗೆ ನೀಡುತ್ತಿದ್ದ. ಪ್ರಕರಣದ ತನಿಖೆಯನ್ನು ಸಂಕೇಶ್ವರ ಪೊಲೀಸರು ಮುಂದುವರಿಸಿದ್ದಾರೆ ಎಂದರು. ಬೆಳಗಾವಿ ಜಿಲ್ಲಾ ಸಂಕೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳೆದ ಶುಕ್ರವಾರ ಮತ್ತು ಶನಿವಾರ ರಾತ್ರಿ ಮಧ್ಯದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತದೆ. ಸೊ ನಮಗೆ ಪೊಲೀಸರಿಗೆ ಒಂದು ಕಾಲ್ ಬರ್ತದೆ, ಇಲ್ಲಿ ಸಂಕೇಶ್ವರಲ್ಲಿ ಒಂದು ಕೊಲೆಯಾಗಿದೆ, ಇಲ್ಲಿ ತಕ್ಷಣ ಸ್ಥಳಕ್ಕೆ ಬನ್ನಿ ಅಂತ ಕಾಲ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೋಡೋ ಸಂದರ್ಭದಲ್ಲಿ ಬಾಬು ಶಂಕರ್ ಬುಸ್ಗೂಡೆ ಒಂದು 35 ವರ್ಷ ಇರುವ ವ್ಯಕ್ತಿ ಒಂದು ತಲೆಗೆ ಕಲ್ಲಾಕಿ ಕತ್ತಿ ಅಥವಾ ಕುರ್ಪಿ ಅಂದರೆ ಎನ್ನುವುದರಿಂದ ಗಾಯ ಉಂಟುಪಡಿಸಿರ್ತಾರೆ. ಅದರಲ್ಲಿ ಮಿನಿಮಮ್ ಕಲ್ಲು ಹಾಕಿರೋದು ಒಂದು 4-5 ಕಲ್ಲು ಹಾಕಿದ್ದಾರೆ, ಒಂದು ಗಂಭೀರವಾದ ಗಾಯವನ್ನು ಪಡಿಸಿರ್ತಾರೆ. ಇವರು ಯಾರಾದರೂ ನೋಡುವಾಗ ಇವರು ಸಂಕೇಶ್ವರಲ್ಲಿ ಜನತಾ ಪ್ಲಾಟಲ್ಲಿ ವಾಸ ಮಾಡ್ತಾ ಇರೋದು. ಟೋಟಲ್ ಫೈನಾನ್ಸ್ ಅಂದರೆ ಒಂದು ಫೈನಾನ್ಸ್ ಕೂಡ ಇಟ್ಕೊಂಡಿರ್ತಾರೆ. ಇದ್ರ ಬಗ್ಗೆ ವಿಚಾರಣೆಯನ್ನು ನಾವು ಮುಂದುವರೆಸ ಚೆಕ್ ಮಾಡೋ ಸಂದರ್ಭದಲ್ಲಿ ಇದರಲ್ಲಿ ಒಂದು ಪ್ರಮುಖವಾಗಿ ಒಂದು 6 ಜನ ಅರೆಸ್ಟ್ ಆಗ್ತಾರೆ. ಅದಾದ್ಮೇಲೆ ಸಹಕಾರ ಮಾಡಿರೋ ಇನ್ನೊಬ್ಬರು ಅರೆಸ್ಟ್ ಆಗ್ತಾರೆ. ಪ್ರಮುಖವಾದದಲ್ಲಿ ಸುಬ್ಬರಾವ್ ಆನಂದ್ ಬಿಸೂರೆ ಎಂಬ ವ್ಯಕ್ತಿ, ಇವರಿಗೂ ಒಂದು 35 ವರ್ಷ. ಇವರು ಮತ್ತು ಉಳಿದ ಒಂದು 5 ಜನ ಸೇರಿ ಈ ಕೊಲೆಯನ್ನು ಮಾಡಿರುವುದು ಕಂಡುಬಂದಿದೆ. ಈ ಸುಬ್ಬರಾವ್ ಅವರ ಹೆಂಡತಿ ವರ್ಷ ಸುಮಾರು 4 ವರ್ಷದಿಂದ ಇವರನ್ನು ಬಿಟ್ಟು ಹೋಗಿರ್ತಾರೆ, ಸುಬ್ಬಾರಾವನ್ನು ಬಿಟ್ಟು ಹೋಗಿರ್ತಾರೆ. ಬಿಟ್ಟು ಹೋದ ನಂತರ ಬಾಬು ಶಂಕರ್ ಬುಸ್ಗೂಡೆ ಅವ್ರಿಗೂ ಇಬ್ಬರಿಗೂ ಸಂಬಂಧವಾಗಿರುತ್ತೆ. ಈಗ ಮೃತಪಟ್ಟಿರೋರಿಗೂ ಕೊಲೆ ಮಾಡಿರೋರಿಗೂ ಒಂದು ಸಂಬಂಧವಾಗಿರ್ತದೆ. ಸೊ ಇದು ಹಿಂದಿನಿಂದ ಈ ನಡೀತಾ ಇರೋದು ಇವರ ಫ್ಯಾಮಿಲಿಗೆ ಒಂದು ವ್ಯಕ್ತಿಗೆ ಒಂದು ಸಮಸ್ಯೆ ಆಗಿರ್ತದೆ. ಇದ್ರ ಜೊತೆಗೆ ಇವರಿಗೆ ಬಾಬು ಶಂಕರ್ ಬುಸ್ಗೂಡೆ ಎಂಬವರಿಗೂ ಮರಡಿ ಫ್ಯಾಮಿಲಿ ಅಂದರೆ ಸಂಕೇಶ್ವರಲ್ಲಿ ಇರುವ ಭೀಮನಗರ್ ಮತ್ತು ಇಲ್ಲಿ ಜನತಾ ಪ್ಲಾಟಲ್ಲಿ ಇರುವ ಮರಡಿ ಫ್ಯಾಮಿಲಿಗೆ ಇವರೆಗೂ ಒಂದು ದಾರಿ ವಿಚಾರದಲ್ಲಿ ಒಂದು ಗಲಾಟೆ ಆಗಿರ್ತದೆ. 2024ರಲ್ಲಿ ಗಲಾಟೆ ಆಗಿರ್ತದೆ. ಆ ಗಲಾಟೆಯಲ್ಲಿ ಏನಂದರೆ ಮರಡಿ ಫ್ಯಾಮಿಲಿಯಲ್ಲಿ ಒಬ್ಬರು ಈಗ ಮೃತಪಟ್ಟಿರುವ ಬಾಬು ಶಂಕರ್ಗೆ ಜಮೀನನ್ನು ಮನೆಯನ್ನು ಮಾರಾಟ ಮಾಡಿರ್ತಾರೆ. ಅದಕ್ಕೆ ಹೋಗೋ ದಾರಿಯಲ್ಲಿ ಈ ಮೃತಪಟ್ಟಿರೋರಿಗೂ ಮರಡಿ ಫ್ಯಾಮಿಲಿಯವರಿಗೂ ಗಲಾಟೆ 2024ರಲ್ಲಿ ಸಣ್ಣಪಟ್ಟ ಗಲಾಟೆ ಆಗಿರ್ತದೆ. ಅದು ಒಂದು ಗಲಾಟೆ. ಆ ಗಲಾಟೆಯಲ್ಲಿ ಮರಡಿ ಫ್ಯಾಮಿಲಿಯವರಿಗೂ ವೈಯಕ್ತಿಕ ತುಂಬ ಆಗಿರ್ತದೆ. ಎರಡನೇದು ಈ ಸುಬ್ಬರಾವ್ ಆನಂದ್ ಅವರ ಹೆಂಡತಿಯನ್ನು ಅಕ್ರಮ ಸಂಬಂಧ ಇಟ್ಕೊಂಡಿರೋದ್ರಿಂದ ಇಬ್ಬರು ಸೇರಿ ಸುಬ್ಬರಾವ್ ಆನಂದನ್ನು ಮುಂದೆ ಇಟ್ಟುಕೊಂಡು ಮರಡಿ ಫ್ಯಾಮಿಲಿಯವರು ಇವರನ್ನು ಪ್ಲಾನ್ ಮಾಡಿ ಕೊಲೆ ಮಾಡಿರೋದು. ಮರಡಿ ಫ್ಯಾಮಿಲಿಯಲ್ಲಿ ಅಕ್ಷಯ್ ಬಾಬಾ ಸಾಹೇಬ್ ಮರಡಿ, ಇವಳಿಗೊಂದು 26 ವರ್ಷ. ಪವಾರ್ ಶ್ರೀಧರ್ ಮರಡಿ 23 ವರ್ಷ. ಅನಿಲ್ ಬಾಳಾಸಾಹೇಬ್ ಮರಡಿ 22 ವರ್ಷ. ಸಂದೀಪ್ ಅಪ್ಪ ಸಾಹೇಬ್ ಮರಡಿ 32 ವರ್ಷ. ಈ 4 ಜನವನ್ನು ಹೋಗಿರ್ತಾರೆ. ಇವರಿಗೆ ಅಸಿಸ್ಟ್ ಮಾಡೋದಕ್ಕೆ ಇವರ ಜೊತೆಗೆ ಕೆಲಸ ಮಾಡ್ತಾ ಇರುವ ಅಭಿಷೇಕ್ ಬಸವರಾಜ್ ಎಂಬ 23 ವರ್ಷ ಹುಡುಗ, 23 ವರ್ಷ ಇರುವ ಇನ್ನೊಬ್ಬನು. ಇದನ್ನು ಎಲ್ಲಿ ಮೂವ್ಮೆಂಟ್ ಎಲ್ಲಿ ಇರ್ತದೆ, ಮೃತಪಟ್ಟಿರುವ ಬಾಬು ಶಂಕರ್ ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ರಾತ್ರಿಯಲ್ಲಿ ಮೂವ್ಮೆಂಟನ್ನು ನೋಡಿ ಉಳಿದ 5 ಅಕ್ಯೂಸರಿಗೆ ಇನ್ಫಾರ್ಮೇಷನನ್ನು ಕೊಟ್ಟು ಅದ್ರ ಮೂಲಕ ಪ್ಲಾನ್ ಮಾಡಿ ವರ್ಕ್ ಮಾಡಿದ್ರು ಕಂಡುಬಂದಿದೆ. ಸೊ ಇದರಲ್ಲಿ ಅಭಿಷೇಕ್ ಅವರ ಮೃತಪಟ್ಟಿರೋರ ಸ್ಫೂರ್ತಿ ಬಾರ್ಲಿಂದ ರಾತ್ರಿ ಒಂದು 12:45 ಅಲ್ಲಿಂದ ಕುಡಿದು ಅಲ್ಲಿಂದ ಬರೋ ಸಂದರ್ಭದಲ್ಲಿ ಇವರು ಮೂವ್ಮೆಂಟನ್ನು ಟ್ರ್ಯಾಕ್ ಮಾಡಿಬಿಟ್ಟು ಸುಬ್ಬರಾವ್ ಅವರಿಗೆ ಮತ್ತು ಉಳಿದ 4 ಜನರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಈ 5 ಜನವನ್ನು ಸೇರಿ ಅಲ್ಲಿ ಸ್ಥಳದಲ್ಲಿ ಪ್ಲಾನ್ ಮಾಡಿ ಮರ್ಡರ್ ಮಾಡಿರೋದು ಕಂಡುಬಂದಿದೆ. ಸೊ ಇದರಲ್ಲಿ ವಿಚಾರಣೆ ನಡೀತಾ ಇದೆ. ಆಲ್ರೆಡಿ ಎಲ್ಲ ಅಕ್ಯೂಸ್ಡ್ 6 ಜನ ಅಕ್ಯೂಸ್ಡ್ ಯಾರು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಮರಡಿ ಫ್ಯಾಮಿಲಿಯಿಂದ 4 ಜನ ಯಾರ್ಯಾರು ಕೊಲೆ ಮಾಡಕ್ಕೆ ಹೋಗಿದ್ದಾರೆ ಮತ್ತು
ಸುಬ್ಬಾರಾವ್ ಅನಂತ್ ಎಲ್ಲರೂ ಸೇರಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ ಆಲ್ರೆಡಿ. ಇದರಲ್ಲಿ ಬೇರೆ ಯಾರು ಪಾತ್ರ ಇದೆ, ಬೇರೆ ಯಾರು ಹಿಂದೆ ಯಾರು ಸಹಕಾರ ಮಾಡಿದ್ದಾರೆ ಎಂಬುದರ ಬಗ್ಗೆ ವಿಚಾರಣೆಯನ್ನು ಕೂಡ ನಡೀತಾ ಇದೆ. ಸೊ ಕೇಸನ್ನು ಬಾಬು ಶಂಕರ್ ಬೋಸ್ಗೌಡ ಅವರ ಫ್ಯಾಮಿಲಿಯ ಕಡೆಯಿಂದ ಅವರು ಕೊಟ್ಟಿರೋ ಪ್ರಕಾರ ಕೇಸನ್ನು ದಾಖಲು ಮಾಡಲಾಗಿದೆ. ಸೊ ಈ ವಿಚಾರಣೆಯನ್ನು DSP ಅವರ ನೇತೃತ್ವದಲ್ಲಿ ಪರ್ಸನಲ್ ಆಗಿ ಮಾನಿಟರ್ ಮಾಡ್ತಾರೆ. DSP ರವಿನಾಯಕ್ ಅವರು ಮತ್ತು ಸಂಕೇಶ್ವರ ಇನ್ಸ್ಪೆಕ್ಟರ್ ಗಣಪತಿ ಅವರು ಎಲ್ಲರ ವಿಚಾರಣೆಯನ್ನು ಕೂಡ ನಡೀತಾ ಇದ್ದಾರೆ. ವಿಚಾರಣೆ ಮುಂದುವರಿತಾ ಇದೆ. ಇದರಲ್ಲಿ ಬೇರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಎಂಬುದರ ಬಗ್ಗೆ ವಿಚಾರಣೆ ಇದೆ. ಸರಿ, ಬಾಬು ಅವರಿಗೆ 3-4 ಬಾರಿ ಕೊಲೆ ಮಾಡಕ್ಕೆ ಯತ್ನ ಮಾಡಿದ್ದಾರೆ. ಅವಾಗ ಕುಟುಂಬ ಕಂಪ್ಲೇಂಟ್ ಕೊಟ್ಟರು, ಪೊಲೀಸ್ ಆಕ್ಷನ್ ತಗೊಂಡಿಲ್ಲ ಅಂತ ಅವ್ರ ಫ್ಯಾಮಿಲಿ. ಸೊ ಇತ್ತೀಚೆಗೆ ನಮ್ಮ ಗಮನಕ್ಕೆ ಇಲ್ಲ, ನಮ್ಮ ಕಡೆನೂ ಯಾರು ಬಂದಿರಲ್ಲ. ಹಿಂದೆ ಯಾರು ಅಂದಾಗ ಹುಟ್ಟಿದಾರ ಎಂಬುದರ ಬಗ್ಗೆ ರೈಟಿಂಗಲ್ಲಿ ಯಾವುದೇ ಕಾರಣ ಇಲ್ಲಂದ್ರೆ ಅದು ಇರುವುದಾಗಿ ಕಂಡು ಬಂದಿದೆ. ಬಾಬು ಶಂಕರ್ ಅವರಿಗೂ ಸುಬ್ಬಾರಾವ್ ಅನಂತ್ ಬೋಸ್ಗೌಡೆ ಅವರು ವೈಫ್ಗೂ ಅಕ್ರಮ ಸಂಬಂಧಗಳು ಅವರ ಜೊತೆಗೆ ಸತ್ತ ವ್ಯಕ್ತಿ ಅನೇಕ ದಿನಗಳಿಂದ ಬಡ್ಡಿ ವ್ಯವಹಾರ ಚಕ್ರ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಮಲ್ಲಿ ಅನೇಕ ಪ್ರಕರಣಗಳು ದಾಖಲಾಗಿದೆ. ಪ್ರೋಟಾನ್ ಫೈನಾನ್ಸ್ ಅಂದರೆ ಒಂದು ಫೈನಾನ್ಸ್ ಅನ್ನು ಇಟ್ಕೊಂಡು ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ಸೊ ಅದರಲ್ಲಿ ಒಂದು ವೇಳೆ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ರೇಟ್ ಮಾಡುವ ಸಂದರ್ಭದಲ್ಲಿ ಅದು ವಿರುದ್ಧ ಕೂಡ ಕೇಸ್ ಮಾಡಬೇಕು. ದುಡ್ಡು ಕೊಡೋದು ಯಾರು ದುಡ್ಡು ಕೊಡಲ್ಲ ಅವರ ಹೆಂಡತಿ ಮೂಲಕ ಈ ಥರ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಆಲ್ರೆಡಿ ಒಂದು ಕೇಸ್ ಇದು ಸಂಬಂಧವಾಗಿ ಕೇಸ್ ಹಿಂದೆ ಒಂದು ಕೇಸ್ ಕೂಡ ಆಗಿರೋದು. ಸೊ ಸುಬ್ರಾವ್ ತಗೊಂಡಿರೋದ್ರ ಬಗ್ಗೆ ಯಾವ್ದು ಮಾಹಿತಿ ಇಲ್ಲ. ಸುಬ್ರಾವ್ ವೈಫ್ಗೂ ಈ ಬಾಬುರಾವ್ಗೂ ಅಕ್ರಮ ಸಂಬಂಧ ಇದಕ್ಕೆ ಹಿಂದೆ ಈ ಬಾಬುರಾವ್ ಬೇರೆ ಕಡೆ ಫೈನಾನ್ಸ್ ಅಲ್ಲಿ 2024 ಅಲ್ಲಿ ಮತ್ತು ಅದಕ್ಕೆ ಹಿಂದೆ ಬೇರೆ ಕಡೆ ಫೈನಾನ್ಸ್ ವಸೂಲಿ ಮಾಡಕ್ಕೆ ಹೋಗುವಾಗ ಒಂದು ಲೇಡಿ ಒಬ್ಬರ ಕಂಪ್ಲೇಂಟ್ ಕೊಡೋದು FIR ದಾಖಲಾಗಿದೆ. ಸರಿ, ಮರಡಿ ಫ್ಯಾಮಿಲಿ ಯಾಕೆ ಸೊ ಯಾವ ಅಂದರೆ ಅವರು ಮೊದಲಿಗೆ ವ್ಯವಸ್ಥೆ. ಸೊ ಇಲ್ಲ, ಮರಡಿ ಫ್ಯಾಮಿಲಿಯಿಂದ ಬಾಬು ಶಂಕರ್ ಒಂದು ಜಮೀನನ್ನು ಪರ್ಚೇಸ್ ಮಾಡ್ತಾರೆ. ಸೊ ಮರಡಿ ಫ್ಯಾಮಿಲಿಯಲ್ಲಿ ಒಬ್ಬರು ಇವ್ರಿಗೆ ಕ್ಲೋಸ್ ಇರ್ತಾರೆ. ಅವಾಗ ಮನೆಯನ್ನು ತಗೊಂಡು ಮುಂದುವರಿಯ ಸಂದರ್ಭದಲ್ಲಿ ಉಳಿದ ಮರಡಿ ಫ್ಯಾಮಿಲಿ ಅವ್ರಿಗೆ ಅದರಲ್ಲಿ ಇಷ್ಟ ಇಲ್ಲ. ಅವರು ಮರಡಿ ಫ್ಯಾಮಿಲಿಯ ಸುತ್ತಮುತ್ತ ಇರುವ ಒಂದು ಜಾಗದಲ್ಲಿ ಇವರು ಹೋಗಿ ಅಲ್ಲಿ ಜಮೀನನ್ನು ಪರ್ಚೇಸ್ ಮಾಡೋದ್ರಲ್ಲಿ ಅವರಿಗೆ ವಹಿವಾಟಿಸಾಗಿದೆ. ಅದರಲ್ಲಿ ಒಂದು ಗಲಾಟೆ ಆಗಿರುತ್ತೆ. ಸೊ ಅದರಲ್ಲಿ ಹಾದಿಯಲ್ಲಿ ನಾವು ಬಿಡಲ್ಲ, ಇಬ್ಬರಿಗೂ ಹಾದಿಯಲ್ಲಿ ಗಲಾಟೆ ಆಗಿರೋದು ಕಂಡು. ಸರ್, ಈಗ 4 ವರ್ಷದಿಂದ ಮನೆ ಬಿಟ್ಟು ಹೋದವಳು ಇವ್ರ ಜೊತೆಗೆ ಇರ್ತಾಳ ಅಥವಾ ಅವರು ವರ್ಷ ಎಂಬುವರು ಸುಮಾರು 4 ವರ್ಷದಿಂದ ಬೇರೆ ಕಡೆ ಇದ್ದಾರೆ. ವೈಫ್ ಜೊತೆ ಇಲ್ಲ. ಈಗ ಬಾಬುರಾವ್ ಜೊತೆಗೆ ನೋಡಿ, ಅವರು ಒಬ್ಬರೇ ಬೇರೆ ಕಡೆ ಇದ್ದಾರೆ. ಬೇರೆ ಮನೆ ಮಾಡಿಕೊಂಡು ಈ ಮನೆ ಮಾಡಿಕೊಟ್ಟಿರೋದು ಬಾಬುರಾವ್ ಅಂದ್ರೆ ಒಂದು ಸುದ್ದಿ. ಸರಿ, ಕೊಲೆಯಾಗಿದ್ದು ಅನೇಕ ಸಂಬಂಧಿಕ ಅಥವಾ ಜಗಳ ವಿಚಾರ ಎರಡೂ ಇದೆ. ಸೊ ಇದು ಫ್ರಂಟಲ್ಲಿ ತೋರಿಸೋದಕ್ಕೆ ಅನೈತಿಕ ಸಂಪರ್ಕದಿಂದ ಇದು ಆಗಿರೋದಾಗಿ ತೋರಿಸಿರ್ತಾರೆ. ಬಟ್ ಇದರಲ್ಲಿ ಹಾದಿ ವಿಚಾರಣೆಯನ್ನು ಆಗಿರೋದು ಕಂಡು ಬರುತ್ತೆ. ಜಮೀನು ಡಿಸ್ಪ್ಯೂಟಲ್ಲಿ ಮತ್ತು 2 ಅನೈತಿಕ ಬಾಬು ಹಾದಿ ಜಾಗ ಬಂದ್ ಮಾಡಿ ಈ 2 ಫ್ಯಾಮಿಲಿಗೆ ಮಧ್ಯದಲ್ಲಿ ಡಿಸ್ಪ್ಯೂಟ್ ಇದೆ, ಪ್ರಾಪರ್ಟಿ ಡಿಸ್ಪ್ಯೂಟ್ ಇದೆ. ವಿನೋದ್ ಕುಲಕರ್ಣಿ, MM ನ್ಯೂಸ್, ಬೆಳಗಾವಿ. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.